ಕೃಷ್ಣನನ್ನ ನೀವು ಸ್ನೇಹಿತನಾಗಿ ಸ್ವೀಕರಿಸಿದ್ರೆ ಆತ ಅತ್ಯುತ್ತಮ ಸ್ನೇಹಿತನಾಗ್ತಾನೆ. ಪ್ರೇಮಿಯಾಗಿ ಸ್ವೀಕರಿಸಿದ್ರೆ ಯಾರೂ ನೀಡಕ್ಕಾಗ್ದಿರೋಷ್ಟು ಅತ್ಯುನ್ನತ ಪ್ರೇಮವನ್ನ ಕೊಟ್ಟು ಅತಿ ಉತ್ತಮ ಪ್ರೇಮಿ ಆಗ್ತಾನೆ. ಮಗನಂತ ಭಾವಿಸಿದ್ರೆ ಮಗ ಆಗ್ತಾನೆ, ತಂದೆ ಅಂತ ಭಾವಿಸಿದ್ರೆ ತಂದೆ ಆಗ್ತಾನೆ, ಹಾಗೆ ಸಹೋದರ ಅಂತ ಭಾವಿಸಿದ್ರೆ ಸಹೋದರ ಆಗ್ತಾನೆ. ನೀವು ಯಾವ ಭಾವದಲ್ಲಿ ಅವನನ್ನ ಪ್ರೀತಿಸ್ತಿರೋ ಆತ ಅದೇ ಭಾವದಲ್ಲಿ ನಿಮ್ಮ ಜೊತೆ ಕನೆಕ್ಟ್ ಆಗ್ತಾನೆ. ಇದನ್ನೇ ಸಾಕ್ಷಾತ್ ಕೃಷ್ಣ 4ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಹೇಗೆ ಹೇಳ್ತಿದ್ದಾರೆ ಅಂದ್ರೆ, ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಮಮ ವರ್ತಮಾನ ವರ್ತಂತೆ ಮನುಷ್ಯ ಪಾರ್ಥ ಸರ್ವಶ ಅಂತ ಹೇಳ್ತಿದ್ದಾರೆ. ಇದರ ಅರ್ಥ ಏನು ಅಂದ್ರೆ, ಯಾರು ಹೇಗೆ ನನಗೆ ಶರಣಾಗ್ತಾರೋ ಹಾಗೆ ನಾನು ಅವರಿಗೆ ಅನುಗ್ರಹಿಸ್ತೇನೆ. ಪ್ರಾರ್ಥನೆ ಎಲ್ಲರೂ ಎಲ್ಲಾ ರೀತಿಯಲ್ಲೂ ನನ್ನ ಮಾರ್ಗವನ್ನೇ ಅನುಸರಿಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದರ ಅರ್ಥ ಎಲ್ಲರ ಜೀವನದ ಸಾಕ್ಷಾತ್ಕಾರದ ಗುರಿ ಕೃಷ್ಣನೇ ಆಗಿರ್ತಾನೆ. ಹರೇ ಕೃಷ್ಣ.